ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಈ ಒಂದು ಸಂಸಾರದ ಜೀವನ ಅಥವಾ ಜಂಜಾಟ ಅಥವಾ ನಮ್ಮ ಒಂದು ಜೀವನದಲ್ಲಿ ನಮಗೆ ಭಗವಂತನ ಕೃಪೆ, ಪೂರ್ವಿಕರ ಕೃಪೆ, ತಂದೆ ತಾಯಿಗಳ ಆಶೀರ್ವಾದ ಎಲ್ಲದರ ಜೊತೆಗೆ ನಮಗೆ ನಮ್ಮ ಉದ್ಯೋಗ ಇರ್ಬೋದು, ವೃತ್ತಿ ಇರ್ಬೋದು, ಇದೆಲ್ಲವೂ ಕೂಡ ಏರುಪೇರು ಇದೆಲ್ಲವೂ ಇದ್ದರೂ ಸಹ ಮನುಷ್ಯನ ಶ್ರೇಯಸ್ಸಿಗೆ, ಯಶಸ್ಸಿಗೆ, ಕೀರ್ತಿಗೆ ಎಲ್ಲಕ್ಕೂ ಸಹ ನಮಗೆ ಅದೃಷ್ಟ, ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸಗಳು, ನಮ್ಮ ಪಗಾರ ಅಂದರೆ ನಮ್ಮ ಸಂಬಳ ಎಲ್ಲ ಇದ್ರೂ ಕೂಡ ಆದರೂ ಸಹ ಮನುಷ್ಯನಿಗೆ ಬಹಳ ವಿಶೇಷವಾಗಿ ಒಂದು ಕೆಲವು ಸ್ನೇಹಿತರಿಂದ ಬಹಳಷ್ಟು ಶುಭನೂ ಆಗುತ್ತೆ, ಅಶುಭನೂ ಆಗುತ್ತೆ. ಎಷ್ಟೋ ಸರಿ ಅತಿಯಾಗಿ ನಾವು ಯಾವ ಸ್ನೇಹಿತರ ಜೊತೆ ಇರ್ತೀವೋ ಅದು ಲಾಸ್ಟಿಗೆ ಕಡೆಯ ಭಾಗದಲ್ಲಿ ಅವರು ಶತ್ರುಗಳು ಕೂಡ ಆಗಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ನಾವು ಕಂಡಿದ್ದೀವಿ. ನಮ್ಮಲ್ಲಿ ಒಂದು ಗಾದೆನೂ ಹೇಳುತ್ತೆ, ಇವನ್ ಅಣ್ಣ ತಮ್ಮಂದಿರ ವಿಚಾರದಲ್ಲೂ ಹೇಳುತ್ತೆ, ಹುಟ್ಟಿದಾಗ ಅಣ್ಣ ತಮ್ಮಂದಿರು, ಬೆಳೆದಾಗ ದಾಯಾದಿಗಳು. ಅಂದರೆ ಬೆಳೀತಾ ಬೆಳೀತಾ ಒಬ್ರಿಗೊಬ್ರಿಗೊಬ್ರು ವಿಚಿತ್ರವಾಗಿ ವರ್ತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಕೇವಲ ಒಂದು ಸಣ್ಣ ಪುಟ್ಟ ಆಸ್ತಿ, ಒಂದಷ್ಟು ಜಾಗ, ಒಂದಷ್ಟು ಜಮೀನು, ಒಂದಷ್ಟು ಒಡವೆ, ಯಾವುದೋ ವಿಚಾರಕ್ಕೆ, ಒಂದು ಸಣ್ಣ ವಿಚಾರಕ್ಕೆ ಲೈಫ್ ಲಾಂಗ್ ನಾವು ಕೊರಗೋಕ್ಕೂ ಕೂಡ ನಾವು ಆಗ್ತಕ್ಕಂಥ ಸಾಧ್ಯತೆ. ಇವತ್ತಿನ ವಿಷಯ, ಕೆಲವು ಸ್ನೇಹಿತರು, ಅದರಲ್ಲೂ ಸಹ 5 ವಿಧದ ಮಿತ್ರರಿಂದ ಅಪಾಯ ಕಾದಿದೆ. 5 ವಿಧದ ಮಿತ್ರರಿಂದ ಅಪಾಯ ಕಾದಿದೆ. ಆದರೆ ಎಷ್ಟೋ ಸಾರಿ ಮಿತ್ರನು ಅಂತಕ್ಕಂಥ ಆ ಮಿತ್ರ ಅನ್ನೋ ಪದ ಇದೆ ಅಲ್ವಾ, ಆ ಸ್ನೇಹಿತ ಅನ್ನೋ ಪದ ಇದೆ, ಅದು ಎಲ್ಲಕ್ಕಂತ ಮಿಗಿಲಾದದ್ದು. ಎಷ್ಟೋ ಸರಿ ತಂದೆ ತಾಯಿಗಳಿಗೂ ಮಿಗಿಲಾದಂತಹ ಒಂದು ಬಲವನ್ನು ಮಿತ್ರ ಕೊಡ್ತಾನೆ, ಹೆಂಡತಿಗೂ ಮಿಗಿಲಾದ ಬಲವನ್ನು ಮಿತ್ರ ಕೊಡ್ತಾನೆ. ಹಾಗೆಯೇ ಕುಟುಂಬದಲ್ಲೂ ಅಷ್ಟೇ ಮಿತ್ರರು, ಅದು ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು. ಆದರೆ ಈ ಚಾಣಕ್ಯ ಹೇಳ್ತಾನೆ, ಈ 5 ವಿಧವಾದ ಈಗ ಹೇಳ್ತಕ್ಕಂಥ ಈ 5 ವಿಧವಾದ ಮಿತ್ರರ ಜೊತೆ ಬಹಳಷ್ಟು ಜಾಗೃತಿಯಾಗಿರಿ. ಇಲ್ಲಾಂದರೆ ನಿಮ್ಮ ಜೀವನ ಅಧೋಗತಿ, ನಿಮ್ಮ ಜೀವನಕ್ಕೆ ಎಡವಟ್ಟು ಕಾದಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಪ್ರಪ್ರಥಮವಾಗಿ ನಾವು 5 ವಿಧದ ಮಿತ್ರರು ಯಾರಿರ್ತಾರೆ, ಯಾರು ಇವತ್ತಿನ ದಿವಸ ಈ ಮಿತ್ರರು ನಮ್ಮ ಜೊತೆನೇ ಇರ್ತಾರೆ, ಅಂತಹ ಮಿತ್ರರು ಯಾರು, ಅವರಿಂದ ಹೇಗೆ ಅಪಾಯ ಕಾದಿದೆ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ನೋಡಬೇಕು. ಯಾಕೆಂದರೆ ಕಾಲ ಬದಲಾದರೂ ಕೂಡ ಸ್ನೇಹ ಬದಲಾಗೋದಿಲ್ಲ. ಸ್ನೇಹಕ್ಕೆ ಅಷ್ಟೊಂದು ಪವಿತ್ರವಾದ ಅರ್ಥ, ಒಂದು ವಿಶೇಷತೆ ಕೂಡ ಇದೆ. ಇವತ್ತು ನಮಗೆ 5 ವಿಧವಾದ ಮಿತ್ರರು ಯಾರು ಅಂದರೆ, ನಾವು ಸಮಾಜದಲ್ಲಿ ಎಲ್ಲವನ್ನ ಗಮನಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಮಿತ್ರರು ನಿಮಗೂ ಕಾಣಿಸ್ಬೋದು. ಪ್ರಪ್ರಥಮವಾಗಿ ನಿಮ್ಮನ್ನು ಅಸೂಯೆ ಪಡ್ತಕ್ಕಂಥವ್ರು. ನನಗೆ ಇವತ್ತಿನ ದಿವಸ ಒಳ್ಳೆ ಮಾರ್ಕ್ಸ್ ಬಂತು, ವಿದ್ಯಾರ್ಥಿ ಹೇಳ್ತಾನೆ, ಪಕ್ಕದಲ್ಲಿದ್ದವನು ಅದೇನು ಬಿಡೋ ಇವತ್ತು ಎಲ್ರಿಗೂ ಬರುತ್ತೆ. ಆಮೇಲೆ ಉದ್ಯೋಗದಲ್ಲಿ ನನಗೆ ಒಳ್ಳೇದಾಯ್ತೆ, ಅದೇನು ಇವತ್ತು ಚಿಕ್ಕ ಮಕ್ಕಳಿಗೂ ಉದ್ಯೋಗ, ಇದೆಲ್ಲ ಮಾತಾಡ್ತಾರಲ್ಲ, ಈ ಥರ ಅಸೂಯೆ ಇರುತ್ತಲ್ಲ. ಈ ಜನರ ಹತ್ರ ಈ ಮಿತ್ರರು, ಅದೇ ಮಿತ್ರ ಒಳ್ಳೇದಾಗ್ಲಿನಪ್ಪ, ಇನ್ನೂ ನೀವು ಬೆಳಿಬೇಕಪ್ಪ ಅಂತಕ್ಕಂಥ ಮಿತ್ರರು ತುಂಬ ಕಡಿಮೆ. ಈ ಅಸೂಯೆ ಪಡ್ತಕ್ಕಂಥವರನ್ನು ನಿಮ್ಮ ಮುಂದೆ ನಗ್ತಾ ಇರ್ತಾರೆ, ನಿಮ್ಮ ಹಿಂದೆ ಅವಹೇಳನ ಮಾಡ್ತಾ ಇರ್ತಾರೆ. ಇಂಥವರ ಸಹವಾಸ ನಿಮ್ಮ ಪ್ರೋಭಿವೃದ್ಧಿಗೆ, ನಿಮ್ಮ ಅಭಿವೃದ್ಧಿಗೆ ಮಾರಕ ಆಗುತ್ತೆ. ಇದು ಸ್ನೇಹಿತರು ಅಂದರೆ ಇದರಲ್ಲಿ ಪುರುಷರು ಸ್ತ್ರೀಯರು ಕೂಡ ಇರ್ತಾರೆ. ಇನ್ನು ಎರಡನೆಯದು, ನಿಮ್ಮನ್ನು ಇಷ್ಟಪಡದವ್ರ ಹತ್ರ ಹೋಗಲೇಬೇಡಿ. ನಿಮ್ಗೆ ಇಷ್ಟ ಇಲ್ಲ, ನೀನು ಬಟ್ಟೆ ಇಷ್ಟ ಇಲ್ಲ, ನಿಮ್ಮ ಶೂ ಇಷ್ಟ ಇಲ್ಲ, ನೀವು ನಡ್ಕೊಳ್ಳೋ ರೀತಿ ಇಷ್ಟ ಇಲ್ಲ, ನೀನು ವ್ಯಕ್ತಿತ್ವ ಇಷ್ಟ ಇಲ್ಲ ಅಂತಕ್ಕಂಥವ್ರ ಹತ್ರನೇ ಹೋಗಬೇಡಿ. ನೀವು ಅವ್ರ ಹತ್ರ ಮತ್ತೆ ಏನಾದರೂ ಸಲಹೆ ತಗೊಳಕ್ಕೆ ಹೋದರೆ ಅವರು ಒಂದು ಒಳ್ಳೆ ಕಲ್ಲನ್ನು ನಿಮ್ಮ ಮೇಲೆ ಹಾಕ್ಬಿಡ್ತಾರೆ. ಅಂದರೆ ನಿಮ್ಮನ್ನು ಜೀವನದ ಮೇಲೆ ಒಂದು ಕಲ್ಲು ಹಾಕ್ಬಿಡ್ತಾರೆ. ಹಾಗಾಗಿ ನಿಮ್ಮನ್ನು ಇಷ್ಟಪಡದವರ ಹತ್ರ ನೀವು ಹೋಗಬಾರ್ದು. 1 ಅಸೂಯೆ ಪಡೋರು, 2 ಇಷ್ಟಪಡದೇ ಇರು, 3ನೇವರು ನಿಮ್ಮ ಜೊತೆ ಭಾಳ ಮಾತಾಡ್ತಾರೆ, ಅತಿಯಾಗಿ ಮಾತಾಡ್ತಾರೆ. ಅತಿ ಸರ್ವತ್ರ ವರ್ಜಯೇತ್. ಯಾವುದೇ ಮಿತ್ರ, ಯಾವುದೇ ಇರಲಿ, ಸ್ನೇಹಿತರಿರಲಿ, ಅತಿ ಹೆಚ್ಚು ಮಾತಾಡೋರು ನಿಮಗೆ ಒಂದಲ್ಲ ಒಂದು ದಿನ ಕಂಟಕ ಅವರಿಂದ ಅಥವಾ ಅವರಿಗೆ ನಿಮ್ಮಿಂದ ಇರ್ಬೋದು. ಈ ಕಂಟಕ ಕಾದಾಗಿದೆ, ಇವರಿಂದ ಏನಾಗುತ್ತೆ, ನಿಮಗೆ ಆತ್ಮವಿಶ್ವಾಸ ಕಡಿಮೆ ಆಗಿಬಿಡುತ್ತೆ. ನಾನಿಷ್ಟೇನಾ, ನಾನೇನಿಲ್ವಾ ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಇನ್ನು 4ನೇದು, ಏನೂ ಹೇಳದೆ ಸಂಕುಚಿತ ಭಾವನೆ. ನೀವೇನಾದರೂ ಹೇಳಿ ಅವ್ರ ಹತ್ರ ಹೆಚ್ಚಿಗೆ ಇರಬಾರ್ದು, ನಿಮಗೆ ಪ್ರೋತ್ಸಾಹ ಕೊಡೋದಿಲ್ಲ. ಸಂಕುಚಿತ ಮನಸ್ಸಿನ ಜನ ಆಲೋಚನೆಗಳನ್ನು ಮನಸ್ಸಲ್ಲೇ ಇಟ್ಕೊಂಡು ಆ ಭಾವನೆಗಳನ್ನು ವ್ಯಕ್ತಪಡಿಸದೇ ಇರತಕ್ಕಂಥವ್ರ ಜೊತೆ ನೀವು ಸ್ನೇಹತ್ವ ಮಾಡಿದ್ರೆ ನೀವು ಅಭಿವೃದ್ಧಿ ಆಗೋದಿಲ್ಲ.
ಇನ್ನು ಲಾಸ್ಟ್ ಕಡೆಯದಾಗಿ ಎಲ್ಲರಿಗೂ ಹೇಳ್ತಕ್ಕಂಥದ್ದು, ಸುಳ್ಳು ಹೇಳುವ ಜನರ ಹತ್ರ ಜಾಸ್ತಿ ಓಡಾಡಿದ್ರೆ ನಿಮ್ಮ ಜೀವನ ಕೂಡ ಅಧೋಗತಿ ಆಗ್ಬಿಡುತ್ತೆ. ಆ ರೀತಿ ಸಾಕ್ಷಾತ್ ಪಂಡಿತನಾಗಿರ್ತಕ್ಕಂತಹ ಮಹಾ ಮೇಧಾವಿ ಮಹಾ ತತ್ವಜ್ಞಾನಿಯಾಗಿರ್ತಕ್ಕಂಥ ಚಾಣಕ್ಯನೇ ಈ ಮಾತು ಹೇಳಿದ್ದಾನೆ. ಏನಂತ ಹೇಳಿದ್ದಾರೆ, ಅಸೂಯೆ ಪಡೋ ಜನರ ಹತ್ರ, ಹಾಗೆ ಇಷ್ಟಪಡದವ್ರ ಹತ್ರ, ಹೆಚ್ಚು ಮಾತಾಡೋರ ಹತ್ರ, ಸಂಕುಚಿತ ಭಾವನೆ ಇಟ್ಕೊಂಡಿರೋರ ಹತ್ರ, ಸುಳ್ಳು ಹೇಳೋರ ಹತ್ರ ನೀವು ದಯವಿಟ್ಟು ಸೇರಬೇಡಿ. ನಿಮ್ಮ ಅಭಿವೃದ್ಧಿ, ನಿಮಗಿರೋ ಆಯಸ್ಸು ಎಷ್ಟೋ ವ್ಯರ್ಥ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಅನುಭವಪೂರ್ವಕ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.